ಇಲ್ಲ ನನ್ನ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ, ಅದರಿಂದ ನನಗೆ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಸಣ್ಣ ಕೆಲಸ ಮಾಡಿ. ಇವಾಗ ನಾವು ಯಾವುದೋ ಒಂದು ರೀತಿಯಾದ ಒಂದು ಶಾಂತಿ ಅನುಭವಿಸಕ್ಕೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮನಸ್ಸನ್ನ ಒಂದ್ ಕಡೆ ಸ್ಥಿರವಾಗಿ ಇರಿಸಿದ್ವಿ ಅನ್ಕೊಳ್ಳಿ, ಒಂದ್ ರೀತಿಯಾದ ಶಾಂತಿ ಸಿಕ್ತು ನಮಗೆ. ನೆಕ್ಸ್ಟ್ ಏನು, ಮನಸ್ಸಿನ ಮೇಲೆ ಇವಾಗ ಒಂದು ದೊಡ್ಡದಾದ ಆಪಾದನೆ ಇದೆ. ಏನು ಅಂತಂದ್ರೆ ಮನಸ್ಸು ನಮ್ಮನ್ನ ದಾರಿ ತಪ್ಪಿಸುತ್ತೆ, ಅದು ಕೆಟ್ಟ ಯೋಚನೆಗಳನ್ನ ತಂದ್ಕೊಡುತ್ತೆ, ನಾವು ಅದನ್ನ ಕಂಟ್ರೋಲ್ ಮಾಡಬೇಕು, ಅದನ್ನ ಸ್ಥಿರವಾಗಿಡಬೇಕು ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ರು. ಈ ಒಂದು ದೃಷ್ಟಿಕೋನದಿಂದಲೇ ಇವತ್ತು ಧ್ಯಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ನೋಡಿ, ನಾವು ಏನಕ್ಕೆ ಧ್ಯಾನ ಮಾಡಬೇಕು? ನಮಗೊಂದು ಶಾಂತಿ ಬೇಕು ಅಂತ ಹೇಳಿ ಅಲ್ವಾ? ನೋಡಿ, ಇವಾಗ ನಮಗೆ ನಾವು ಬುದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ, ಮನಸ್ಸಿನ ಬಗ್ಗೆ ಯೋಚನೆ ಮಾಡ್ತೀವಿ, ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಇವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ. ಆದರೆ ನೋಡಿ, ಹಿಂದೆ ಎಲ್ಲ ಜನರಿಗೆ ಇವುಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅವರಿಗೆ. ಆದರೂ ಅವರು ಒಂದು ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಕಾರಣ ಏನು ಅಂತಂದ್ರೆ ಅವರು ಈ ಒಂದು ಪ್ರಪಂಚವನ್ನ ನೋಡೋ ದೃಷ್ಟಿಕೋನ ಹಾಗಿತ್ತು. ಹೇಗೆ, ಈ ಒಂದು ಪ್ರಪಂಚವನ್ನ ನಡೆಸ್ತಾ ಇರೋ ಒಂದು ಶಕ್ತಿ ಇದೆ, ಭಗವಂತ ಅನ್ನೋನಿದ್ದಾನೆ, ನಾವು ಆ ಒಂದು ಶಕ್ತಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಏನೆಲ್ಲ ಇದೆಯಲ್ವಾ, ಅದೆಲ್ಲ ಭಗವಂತ ಕೊಟ್ಟಿದ್ದಾನೆ, ಎಲ್ಲವೂ ಭಗವಂತನ ಅನುಗ್ರಹ ಅಂತ ಹೇಳಿ ಭಾವಿಸ್ತಿದ್ರು. ನೋಡಿ, ಒಳ್ಳೆ ಮಳೆ ಬಂದು ಬೆಳೆ ಬಂತು ಅಂತಂದ್ರೆ ಅವಾಗೆಲ್ಲ ಹಬ್ಬ. ಓ, ದೇವರು ನಮ್ಮ ಮೇಲಿದ್ದಾನೆ, ದೇವ್ರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಕರುಣೆ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ರು. ನೋಡಿ, ಅವರು ಈ ರೀತಿಯಲ್ಲಿ ಅವರ ಒಂದು ದೃಷ್ಟಿಕೋನ ಇತ್ತು ಅಂತಂದ್ರೆ ಇದೆಲ್ಲ ಒಂಥರ ಮೂಢನಂಬಿಕೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವರು ವಾಸ್ತವದಲ್ಲಿ ಜೀವನವನ್ನ ಹೇಗೆ ನೋಡಬೇಕೋ ಹಾಗೆ ನೋಡ್ತಿದ್ರು. ನೋಡಿ, ಏನಾದ್ರು ಒಂದು ಕೆಲಸ ಮಾಡುವಾಗ ಅವರು ಸ್ವಲ್ಪ ಯೋಚನೆ ಮಾಡ್ತಿದ್ರು. ಏನಂದ್ರೆ, ನಾನು ಅದನ್ನ ಮಾಡ್ಬೇಕಾ ಬೇಡವಾ ಅಂತ ಹೇಳಿ. ಅಂದ್ರೆ ನೋಡಿ, ಒಂದು ಒಳ್ಳೆ ನಿರ್ಧಾರ ತಗೊಂತಿದ್ರು ಅವರು, ಒಂದು ಒಳ್ಳೆ ದೃಷ್ಟಿಕೋನದಿಂದ ಕೆಲಸಗಳನ್ನ ಮಾಡ್ತಿದ್ರು. ಕೆಲಸ ಅಂತಂದ್ರೆ ಅವಾಗೆಲ್ಲ ತುಂಬಾ ರೆಸ್ಪೆಕ್ಟ್ ಇತ್ತು. ನಾವು ಅದನ್ನ ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ಮತ್ತು ಅದು ಉಪಯೋಗ ಆಗಬೇಕು, ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು, ನಮಗೂ ಕೂಡ ಉಪಯೋಗ ಆಗಬೇಕು, ನಾವು ಅದರಲ್ಲಿ ಯಾವುದೇ ರೀತಿಯಾದ ಕೇಡನ್ನು ಸೇರಿಸಬಾರ್ದು. ಈ ಒಂದು ದೃಷ್ಟಿಕೋನದಿಂದ, ಒಂದು ಒಳ್ಳೆ ಸಂಕಲ್ಪದಿಂದ ಕೆಲಸಗಳನ್ನು ಮಾಡ್ತಿದ್ರು, ಕ್ರಿಯೆಗಳನ್ನು ಮಾಡ್ತಿದ್ರು. ನೋಡಿ, ಈ ಒಂದು ಸಂಕಲ್ಪನೇ, ಅವರ ಒಂದು ನಿರ್ಧಾರನೇ ಯಾವಾಗಲೂ ನೆಮ್ಮದಿಯಾಗಿರುವಂತೆ ಮಾಡ್ತಿತ್ತು. ನೋಡಿ, ಅವರು ಜಾಸ್ತಿ ಆಸೆ ಪಡ್ತಾ ಇರಲಿಲ್ಲ. ಯಾಕೆಂದ್ರೆ ನೋಡಿ, ಅವ್ರ ಹತ್ರ ಏನೆಲ್ಲ ಇದೆ ಅಲ್ವಾ, ಅವು ಎಲ್ಲವೂ ಭಗವಂತನ ಅನುಗ್ರಹದಿಂದ ನಮಗೆ ಬಂದಿದ್ದಾವೆ. ನಮ್ಮ ಇದರಲ್ಲಿ ಭಗವಂತ ಇಷ್ಟು ಕೊಡ್ಬೇಕಂತ ಇತ್ತು, ಅದಕ್ಕೆ ನಾವು ಇಷ್ಟನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಭಾವಿಸ್ತಿದ್ರು. ಹಾಗಾಗಿನೇ ಅವರಲ್ಲಿ ಏನೆಲ್ಲ ಇರುತ್ತೋ ಅದರಲ್ಲೇ ಅವರು ತುಂಬಾ ತೃಪ್ತರಾಗಿ ಇರ್ತಿದ್ರು. ಯಾವಾಗಲೂ ನೋಡಿ, ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ, ಮತ್ತೆ ಅತಿ ಆಸೆ ಪಡೋದಾಗ್ಲಿ, ಈ ಒಂದು ದೃಷ್ಟಿಕೋನ ಅವಾಗೆಲ್ಲ ಇದ್ದಿಲ್ಲ. ಆದ್ರೆ ನೋಡಿ, ಇವಾಗ ನಾವು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ. ನಮ್ಮ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನಾವೊಂದು ಪರಮ ಶಾಂತಿಯನ್ನು ಅನುಭವಿಸ್ಬೇಕು, ಅಲ್ಲಿವರೆಗೂ ಯೋಚನೆ ಮಾಡ್ತೀವಿ. ಆದರೂ ನಾವು ಇವತ್ತು ನೆಮ್ಮದಿಯಾಗಿ ಇದ್ದೀವ? ಸ್ವಲ್ಪ ಯೋಚನೆ ಮಾಡಿ. ನಾವು ಮಾಡೋ ಕೆಲಸದಲ್ಲಿ ನಮಗೆ ತೃಪ್ತಿ ಇದೆಯಾ? ಇಲ್ಲ. ಯಾಕೆ ಅಂತಂದರೆ ನೋಡಿ, ನಾವು ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ನಮ್ಮ ಬಗ್ಗೆ ನಾವು ಅಧ್ಯಯನ ಮಾಡಿದ್ರು, ನಮ್ಮಲ್ಲಿ ಒಂದು ಒಳ್ಳೆ ಸಂಕಲ್ಪ ಇಲ್ಲ, ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒಂದು ರೀತಿಯಾದ ನೆಮ್ಮದಿಯನ್ನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೋಡಿ, ನಾವು ಏನೆಲ್ಲ ಮಾತಾಡ್ತೀವೋ, ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವೋ ಅವು ನಮ್ಮ ಅಂತರಂಗಕ್ಕೂ ಕೂಡ ತುಂಬ ಪ್ರಭಾವ ಬೀರ್ತವೆ. ನಮ್ಮ ಕ್ರಿಯೆಗಳು ಶುದ್ಧವಾಗಿದ್ದರೆ, ನಮ್ಮ ಮಾತುಗಳು ಶುದ್ಧವಾಗಿದ್ದರೆ ಪ್ರಶಾಂತತೆ ಅನ್ನೋದು ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ. ಆದರೆ ಈಗ ವ್ಯಕ್ತಿ ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಕರ್ಮಗಳನ್ನು ಮಾಡ್ದೇನೆ ನಾನು ಒಂದು ರೀತಿಯಾದ ಶಾಂತಿ ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದಾನೆ. ಹಾಗಾಗಿನೇ ನೋಡಿ, ಇವತ್ತು ಈ ಯಾರೆಲ್ಲ ಧ್ಯಾನ ಮಾಡ್ತಾರಲ್ವಾ, ಅದರಲ್ಲಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಧ್ಯಾನ ಮಾಡೋರು ಹೆಚ್ಚಿನವಾದ ಆಕ್ಟಿವಿಟೀಸ್ ಅವರಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನೋಡಿ, ಇವಾಗ ನಾವೇನಾದ್ರು ಒಂದು ಅನ್ಕೊಂತೀವಿ, ಇಲ್ಲ ನಾನು ಆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ, ಆ ಒಂದು ನಿರ್ಧಾರ ತಗೊಂಡಾಗ ಮಾತ್ರ ನಾನು ಅದನ್ನು ಹೇಗೆ ಮಾಡಬೇಕು, ಮತ್ತು ಅದಕ್ಕೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದನ್ನ ಅದು ನಮ್ಮ ಮನಸ್ಸು ನಿರ್ಧಾರ ಮಾಡುತ್ತೆ. ಅಂದರೆ ನಮ್ಮ ಫುಲ್ಲು ಫೋಕಸ್, ನಮ್ಮ ಒಂದು ಎನರ್ಜಿ ಅದ್ರ ಮೇಲೆ ಹೋಗುತ್ತೆ. ಯಾವಾಗ ನಾವು ಸಂಕಲ್ಪ ಮಾಡಿದಾಗ, ಇಲ್ಲ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ. ಆದರೆ ಇವತ್ತು ಈ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ, ಒಳ್ಳೆ ನಿರ್ಧಾರನೇ ತಗೊಂತಾ ಇಲ್ಲ. ನೋಡಿ, ಇವಾಗ ನಾವು ಯಾವುದೋ ಒಂದು ರೀತಿಯಾದ ಒಂದು ಶಾಂತಿ ಅನುಭವಿಸೋಕ್ಕೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿ ಇರಿಸಿದ್ವಿ ಅಂದ್ಕೊಳ್ಳಿ, ಒಂದು ರೀತಿಯಾದ ಶಾಂತಿ ಸಿಕ್ತು ನಮಗೆ. ನೆಕ್ಸ್ಟ್ ಏನು ನೋಡಿ, ನಾವು ಏನೇ ಮಾಡಿದರೂ ಕೂಡ ಕರ್ಮಗಳನ್ನು ಮಾಡಲೇಬೇಕು.
ನೋಡಿ, ನಮಗೆ ನಮಗೆ ಹುಮ್ಮಸ್ಸನ್ನು ಕೊಡೋದೇ ನಮ್ಮ ಒಂದು ಮನಸ್ಸು ಅಲ್ವಾ. ನಾವು ಅದನ್ನೇ ಒಂದು ರೀತಿಯಲ್ಲಿ ಒಂದು ಕಡೆ ಮೂಲೆಯಲ್ಲಿ ಕೂರಿಸ್ಬಿಟ್ವಿ ಅಂತಂದ್ರೆ ನಮ್ಮಲ್ಲಿ ಯಾವ ಒಂದು ಆಕ್ಟಿವಿಟೀಸ್ ಆಗುತ್ತೆ ಹೇಳಿ. ಇಲ್ಲ, ನಮ್ಮದು ಏನೋ ನಾವು ಮಾಡ್ದೇನೆ ಸುಮ್ಮನೆ ಹಾಗೆ ನಾವು ಸುಖ ಶಾಂತಿಯನ್ನು ಅನುಭವಿಸೋದೇ ಆಗಿದ್ರೆ ನಮಗೆ ಈ ದೇಹ ಯಾಕಿದೆ, ಕಣ್ಣು ಯಾಕಿದೆ, ಕಿವಿ ಯಾಕಿದೆ, ನಮಗೆ ಕೈಗಳು ಯಾಕಿದಾವೆ, ಕಾಲು ಯಾಕಿದಾವೆ. ನಾವು ಏನು ಮಾಡ್ತೀವಿ ಗೊತ್ತಾ, ಅಯ್ಯೋ ಮನಸ್ಸು ಕೆಟ್ಟದಾದ ಯೋಚನೆಗಳನ್ನ ತಂದು ಕೊಡುತ್ತೆ, ಅದರಿಂದ ಬಚಾವಾಗಬೇಕು ಅಂತ ಹೇಳಿ ಇಡೀ ನಮ್ಮ ಅಸ್ತಿತ್ವವನ್ನೇ ನಾಶ ಮಾಡೋಕೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಏನೋ ಒಂದು ಅನುಭವಿಸ್ಬೇಕು, ನಾನಷ್ಟೇ ಏನೋ ಒಂದು ಅನುಭವಿಸ್ಬೇಕು. ನೋಡಿ, ಸಾಕಷ್ಟು ಜನರು ದಾರಿ ತಪ್ಪೋದು ಎಲ್ಲಿ ಅಂತಂದ್ರೆ ಒಂದು ಆಸೆಯಿಂದ. ಸಣ್ಣ ಆಸೆ, ಆ ಆಸೆ ಏನು ಗೊತ್ತಾ, ಅದನ್ನು ತುಂಬಾ ಸಣ್ಣದಾಗೇ ಕಾಣ್ಬೋದು, ಬಟ್ ಅದನ್ನ ಕೇಳೋರಿಗೆ ಅದು ತುಂಬಾ ದೊಡ್ಡದಾಗೇ ಕಾಣುತ್ತೆ. ಆ ಒಂದು ಆಸೆ ಏನು ಅಂತಂದ್ರೆ, ನಾನು ಆನಂದವನ್ನ ಅನುಭವಿಸ್ಬೇಕು, ನಾನು ಶಾಂತಿಯನ್ನ ಅನುಭವಿಸ್ಬೇಕು. ಇವತ್ತು ಮೂಢನಂಬಿಕೆ ಹೆಚ್ಚಾಗಿರೋದು. ಮನುಷ್ಯ ಅವನ ಹತ್ರ ಎಷ್ಟೇ ಇದ್ರೂ ಕೂಡ ಅವನು ಅದು ಯಾವುದನ್ನು ಸರಿಯಾಗಿ ಉಪಯೋಗಿಸದೇನೆ ಅವನು ಒಂದು ಕಡೆ ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊತಾ ಇದ್ದಾನೆ ಅಂತಂದ್ರೆ ಇದಕ್ಕೆ ಕಾರಣ ನಾನು ಯಾವಾಗಲೂ ಆನಂದವಾಗಿರಬೇಕು ಮತ್ತು ಶಾಂತವಾಗಿರಬೇಕು ಅಂತ ಹೇಳಿ. ನೋಡಿ, ನಿಮಗೆ ಯಾರು ಇದನ್ನು ಹೇಳ್ತಾರಲ್ವಾ, ನೀವು ಅದ್ಭುತವಾದ ಆನಂದವನ್ನು ಅನುಭವಿಸ್ಬೋದು, ಶಾಂತಿಯನ್ನು ಅನುಭವಿಸ್ಬೋದು, ಯಾರೆಲ್ಲ ನೀವು ಗುರುಗಳು ಅಂತ ಹೇಳಿ ಕರಿತೀರಲ್ವ, ಅವರು ಯಾರು ಇದುವರೆಗೂ ಬದುಕಿಲ್ಲ. ಯಾರಾದರೂ ಇದ್ದಾರ? ಸುಮ್ಮನೆ ಹೇಳ್ತಾರೆ, ಹಿಂದಿನ ಒಂದು ಯಾರೋ ಒಬ್ಬರು ಕಥೆಗಳನ್ನು ಹೇಳ್ತಾರೆ, ಅವರು ಹೀಗೆ ಬದುಕಿದ್ರು, ಅಷ್ಟು ವರ್ಷಗಳ ಕಾಲ ಬದುಕಿದ್ರು, ಅವರ ಒಂದು ದೇಹದಲ್ಲಿ ಈ ಥರ ಅನುಭವ ಆಯಿತು, ಅವರು ಒಂದು ಏನೋ ಒಂದು ನೋಡಿದ್ರು ಅಂತ ಇರ್ಬೋದು. ಆದರೆ ಅಂಥ ಒಂದು ಕಥೆಗಳನ್ನು ಕೇಳೋದ್ರಿಂದ ನಮಗೆ ಏನು ಉಪಯೋಗ? ಇವಾಗ ನಾವು ಅದೇ ರೀತಿಯಲ್ಲಿ ಆಗಬೇಕಾ? ನೋಡಿ, ಈ ರೀತಿಯಲ್ಲಿ ನಾವು ಆಗೋಕೆ ಹೋದ್ವಿ ಅಂತಂದ್ರೆ ನಮ್ಮ ಮನಸ್ಸಿಗೆ ಇದನ್ನೊಂದು ಆಸೆ ಹುಟ್ಟಿಸಿ ನಾವು ಇಲ್ಲ ಪರಮ ಶಾಂತಿಯನ್ನು ಅನುಭವಿಸ್ಬೇಕು, ನೀ ಸೈಲೆಂಟ್ ಆಗಿರು ಅಂತ ಹೇಳಿ ಅದಕ್ಕೆ ಪದೇ ಪದೇ ಆಸೆ ಹುಟ್ಟಿಸಿದ್ವಿ ಅಂತಂದ್ರೆ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡ್ತೀವಿ. ನಮಗೆ ಅದು ಏನು ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ದುಃಖಿತರಾಗ್ತೀವಿ. ಅದಕ್ಕೆ ಹೇಳ್ತಾರೆ ಕೆಲವೊಬ್ರು, ಇಲ್ಲ ಇದು ಒಂದು ಸರಿ ಮಾಡೋದಿಲ್ಲ, 2 ಸರಿ ಮಾಡೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅಂತ. ಎಲ್ಲಿವರೆಗೂ ಮಾಡೋದು? ಎಷ್ಟು ದಿವಸ, ಎಷ್ಟು ವರ್ಷ ಅಂತ ಮಾಡೋದು? ನೋಡಿ, ನಮ್ಮ ಮನಸ್ಸಿಗೆ ಇದನ್ನ ಅಡಿಟ್ ಮಾಡಿದ್ವಿ ಅಂತಂದ್ರೆ, ಸುಮ್ಮನೆ ಕೂತ್ಕೊಳ್ಳೋದು ಏನಾದ್ರು ಅದಕ್ಕೆ ಅಭ್ಯಾಸ ಮಾಡಿಸಿದ್ವಿ ಅಂತಂದ್ರೆ ಅದು ಅದು ಹಂಗೆ ಇರೋಕೆ ಬಯಸುತ್ತೆ. ಅದು ನಮ್ಮನ್ನ ಆಕ್ಟಿವ್ ಆಗೋಕೆ ಬಿಡೋದಿಲ್ಲ. ನೋಡಿ, ಮನೆಯಲ್ಲಿ ನಾವು ನಮ್ಮ ಮನೆಯವ್ರ ಜೊತೆ ನಾವು ಮಾತಾಡಬೇಕು, ಮನೆಯವ್ರ ಜೊತೆ ತುಂಬ ಖುಷಿಯಿಂದ ಕೆಲಸ ಮಾಡಬೇಕು, ನಾವು ಹೊರಗಡೆ ಅಡ್ಡಾಡಬೇಕು, ಜನರ ಸಂಪರ್ಕ ಬೆಳೆಸಬೇಕು ಅಂತಂದ್ರೆ ಆವಾಗ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನೀವು ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋ ಅಂತಂದು ಹೇಳುತ್ತೆ ಅಷ್ಟೇ. ನೋಡಿ, ಈ ಥರದ ಶಾಂತಿ, ನೆಮ್ಮದಿ ಯಾಕೆ ಬೇಕೇಳಿ? ಯಾರಿಗೆ ಬೇಕೇಳಿ? ನೋಡಿ, ಭಗವಂತ ನಮಗೊಂದು ದೇಹ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಮತ್ತೆ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಸ್ವತಂತ್ರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಒಂದು ಕೆಪಾಸಿಟಿ ಕೊಟ್ಟಿದ್ದಾನೆ. ಈ ಒಂದು ದೇಹ ನಮ್ಮ ಹತ್ರ ಇದೆ ಅಂತಂದ್ರೆ ನಾವಿದನ್ನ ಸರಿಯಾಗಿ ಉಪಯೋಗಿಸ್ಬೇಕಲ್ವಾ. ನಾವಿಲ್ಲಿ ಎಲ್ಲಿ ಎಡುತ್ತಾ ಇದ್ದೀವಿ ಅಂತಂದ್ರೆ ನಮಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ಇವಾಗ. ಹಾಗಾಗಿನೇ ಅಯ್ಯೋ ನಾನು ಎಲ್ಲೋ ದಾರಿ ತಪ್ತಾ ಇದ್ದೀನಿ, ನನ್ನ ಮನಸ್ಸೆಲ್ಲೋ ನನಗೆ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕೆ ನಮಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಆಗ್ತಾ ಇಲ್ಲ? ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ವಿಚಾರಗಳು ಇಲ್ಲ. ಯಾಕಂದ್ರೆ ನೋಡಿ, ಇವಾಗ ಡಿಜಿಟಲ್ ಯುಗ ಇದು ಅಲ್ವಾ. ಇವಾಗ ನಮ್ಮ ಕಣ್ಣಿನಿಂದ ಮತ್ತೆ ಕಿವಿಯಿಂದ ಸಾಕಷ್ಟು ದೃಶ್ಯಗಳನ್ನು ನೋಡ್ತೀವಿ, ಶಬ್ದಗಳನ್ನು ಕೇಳ್ತೀವಿ. ಹಾಗಾಗಿ ನಮ್ಮ ಮನಸ್ಸು ತುಂಬಾ ಚಂಚಲ ಆಗ್ತಾ ಇರುತ್ತೆ. ಇದು ಮಾತ್ರ ಸತ್ಯ. ಇದು ಈ ಒಂದು ಸಮಯದಲ್ಲಿ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ, ಕೆಟ್ಟ ಯೋಚನೆಗಳನ್ನೆಲ್ಲ ತಂದ್ಕೊಡುತ್ತೆ. ನೋಡಿ, ಇದನ್ನ ಹೇಗೆ ನಮ್ಮ ದಾರಿಗೆ ತರೋದು, ಇದನ್ನ ನಾವು ಯೋಚನೆ ಮಾಡ್ಬೇಕು. ಅದನ್ನ ಪೂರ್ತಿ ಅದ್ಮೋದಲ್ಲ, ನಮ್ಮ ದಾರಿಗೆ ಅದನ್ನ ಹೇಗೆ ತಂದ್ಕೋಬೇಕು. ನೋಡಿ, ಸುಮ್ಮನೆ ಕೂತ್ಕೊಳ್ಳೋದ್ರಿಂದ, ಅದನ್ನ ಸೈಲೆಂಟ್ ಮಾಡೋದ್ರಿಂದ ಅದು ಏನಾದ್ರು ನಮ್ಮ ಮಾತು ಕೇಳುತ್ತಾ? ಇಲ್ಲ. ನೋಡಿ, ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಪ್ರಜ್ಞಾವಂತರಾಗಬೇಕು. ಹೇಗೆ? ಏಕಾಂತದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂದರೆ ನೋಡಿ, ನನ್ನ ತಲೆಯಲ್ಲಿ ಯಾವ ಯೋಚನೆಗಳು ಓಡ್ತಾ ಇದ್ದಾವೆ, ಇವತ್ತು ನನ್ನ ವ್ಯಕ್ತಿತ್ವ ಯಾವ ಥರ ಇತ್ತು, ನಾನು ಯಾರ್ಯಾರ ಹತ್ರ ಹೇಗೆ ನಡ್ಕೊಂಡೆ, ಹೀಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗೆಲ್ಲ, ಆತ್ಮಾವಲೋಕನ ಮಾಡ್ತಾ ಹೋದಾಗೆಲ್ಲ ನಮ್ಮಲ್ಲಿ ಎಷ್ಟು ದೋಷಗಳಿದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ನಾವು ಅವುಗಳನ್ನು ಅವಾಯ್ಡ್ ಮಾಡಬೇಕಷ್ಟೇ. ಇಲ್ಲ, ನನ್ನ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ, ಅದರಿಂದ ನನಗೆ ಹೊರಗೆ ಬರೋಕೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಸಣ್ಣ ಕೆಲಸ ಮಾಡಿ. ಏನು ಅಂತಂದ್ರೆ, ಮನಸ್ಸನ್ನ ಯಾವುದು ಅತಿಯಾಗಿ ಚಂಚಲ ಮಾಡುತ್ತಲ್ವ, ಅದು ಯಾವುದೋ ಒಂದು ದೃಶ್ಯ ಆಗಲಿ, ಅದನ್ನ ನೋಡೋದನ್ನ ಕಡಿಮೆ ಮಾಡಿ. ಮತ್ತು ಯಾವುದೋ ಒಂದು ಶಬ್ದಗಳನ್ನು ನಿಮಗೆ ಯಾವ್ದು ಹೆಚ್ಚಿನ ಮನಸ್ಸನ್ನು ರಂಜಿಸಿ ನಿಮ್ಮನ್ನ ದಾರಿ ತಪ್ಪಿಸುತ್ತಲ್ಲ, ಅವನ್ನೆಲ್ಲ ನೋಡೋದನ್ನು ಕಡಿಮೆ ಮಾಡಿ, ಕೇಳೋದನ್ನು ಕಡಿಮೆ ಮಾಡಿ. ಓಕೆನಾ?
ಸ್ವಲ್ಪ ಒಳ್ಳೆಯದನ್ನ ಹೆಚ್ಚಾಗಿ ತುಂಬಿಕೊಳ್ಳಿ. ಅಂದರೆ ಒಳ್ಳೆಯದನ್ನ ಕಲಿಯೋದಾಗ್ಲಿ, ಒಳ್ಳೆಯದನ್ನ ನೋಡೋದಾಗ್ಲಿ, ಒಳ್ಳೆಯದನ್ನ ಕೇಳೋದಾಗ್ಲಿ. ನೋಡಿ, ನಮ್ಮ ಮನಸ್ಸು ಹೇಗೆ ಅಂತ ಅಂದರೆ ಒಂದು ಕನ್ನಡಿ ಇದ್ದಂಗೆ. ನಾವು ಅದಕ್ಕೆ ಏನೋ ಕಣ್ಣಿಂದ ತೋರಿಸ್ತೀವೋ, ಕಿವಿಯಿಂದ ಕೇಳಿಸ್ತೀವೋ, ಅದು ಅದನ್ನೇ ಅಭ್ಯಾಸ ಮಾಡ್ಕೊಳ್ಳುತ್ತೆ. ನೋಡಿ, ಅತಿಯಾಗಿ ಮನಸ್ಸಿನ ಬಗ್ಗೆ ಆಳವಾಗಿ ಹೋಗಬಾರ್ದು. ಮನಸ್ಸಿನ ಬಗ್ಗೆ ಅಂತಾನೆ ಇಲ್ಲ, ನಿಮ್ಮ ಬಗ್ಗೆ ನೀವೇ ಆಳವಾಗಿ ತಿಳ್ಕೊಳ್ಳೋಕೆ ಒಳಗಡೆ ಏನೋ ಇದೆ, ಆಂತರಿಕ, ಅದು ಇದು ಈ ಥರ ಅತಿಯಾಗಿ ಯೋಚನೆ ಮಾಡಬೇಡಿ. ಏಕೆಂದರೆ ಇದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಮೂಲೆಯಲ್ಲಿ ಕೂರಿಸೋ ಥರ ಮಾಡುತ್ತೆ. ನೋಡಿ, ಈ ಒಂದು ಪ್ರಪಂಚದಲ್ಲಿ ನಾವು ಬುದ್ಧಿ ಇಟ್ಕೊಂತ, ದೇವ್ರು ನಮಗೊಂದು ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ನಮಗೋಸ್ಕರ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ಕೈ ಇದ್ದಾವೆ, ಕಾಲಿದ್ದಾವೆ, ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುತ್ತೆ. ಹೀಗಿರಬೇಕಾದ್ರೆ ನಾವು ಈ ಒಂದು ಪ್ರಪಂಚಕ್ಕೆ ಒಂದು ಮೂಲೆಯಲ್ಲೇ ಕೂತ್ಕೊಳ್ಳೋಕೆ ಬಂದಿದ್ದೀವಾ? ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೊಡ್ಡ ದೊಡ್ಡ ಸಾಧನೆ ಮಾಡೋರೆಲ್ಲ ಮನಸ್ಥಿತಿ ಹೇಗಿರುತ್ತೆ? ಅವರೇನೆಂದರೆ ನಿರ್ಧಾರಗಳನ್ನು ತೊಗೊತಾರೆ ಅಷ್ಟೇ. ಇಲ್ಲ, ನಾನು ಇದನ್ನು ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡ್ತಾರೆ. ಈ ಒಂದು ಸಂಕಲ್ಪ ಬೇಕು. ನೋಡಿ, ನಾವು ಸಣ್ಣ ಸಣ್ಣ ವಿಷಯದಲ್ಲಿ ಸಂತೋಷವನ್ನು ಕೂಡ ಅನುಭವಿಸ್ಬೋದು, ಶಾಂತಿಯನ್ನು ಕೂಡ ಅನುಭವಿಸ್ಬೋದು. ಹೇಗೆ ಅಂತಂದರೆ ನೋಡಿ, ನೀವು ಒಂದು ಮನಸ್ಸಿಗೆ ಒಂದು ಪ್ಲ್ಯಾನ್ ಕೊಟ್ಟರೆ ಅಂದ್ಕೊಳ್ಳಿ, ಇಲ್ಲ ನಾನು ಇದನ್ನು ಮಾಡಬೇಕು ಅಂತ ಹೇಳಿ. ನೀವು ಯಾವಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರೋ, ಬ್ರೈನ್ ಏನು ಮಾಡುತ್ತೆ ಅಂದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುತ್ತೆ. ಮನಸ್ಸು ಏನು ಮಾಡುತ್ತೆ, ಅದಕ್ಕೆ ಫುಲ್ ಎನರ್ಜಿಯನ್ನು ಕೊಡುತ್ತೆ. ನೋಡಿ, ಆ ಒಂದು ಕೆಲಸವನ್ನು ನಾವು ಸಕ್ಸಸ್ಸಾಗಿ ಮಾಡಿದ್ವಿ ಅಂತಂದರೆ ಆಂತರಿಕವಾಗಿ ನಮಗೊಂಥರ ಸಂತೋಷ ಸಿಗುತ್ತೆ. ನೋಡಿ, ಈ ಥರದ ಸಂತೋಷ ಬೇರೆ ಯಾವ ಇದರಲ್ಲೂ ಸಿಗೋದಿಲ್ಲ. ಹಾಗಾಗಿ ಸುಮ್ಮನೆ ನಾವು ಮಾಡೋ ಕೆಲಸಗಳನ್ನು ಬಿಟ್ಟು ಅಯ್ಯೋ ಮನಸ್ಸು ಅದು ಇದು ಅಂತ ಹೇಳಿ ಸುಮ್ಮನೆ ಮೂಲೆಯಲ್ಲೇ ಕೂತ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಏನಾದ್ರು ನೀವು ಇದಕ್ಕೆ ಅಡಿಕ್ಟ್ ಆಗಿದ್ದರೆ ಇವತ್ತೇ ಹೊರಗಡೆ ಬನ್ನಿ. ನಮಗೆ ಎಲ್ಲಿ ದುಃಖ ಆಗುತ್ತೆ ಅಂತಂದರೆ, ನಾವು ಏನಾದ್ರು ಒಂದು ಮಾಡ್ತೀವಿ ನೋಡಿ, ಏನಾದ್ರು ಒಂದು ಮಾಡಬೇಕಾದ್ರೆ ನಾವು ಅದರಲ್ಲಿ ಹೆಚ್ಚಿನವಾದ ಒಂದು ನಿರೀಕ್ಷೆಯನ್ನು ಇಟ್ಕೋಬಾರ್ದು. ಅಂದರೆ ಲಾಭವನ್ನು, ಇಲ್ಲ ನಾನು ಇದನ್ನು ಮಾಡಿದ್ದೀನಿ ಅದು ಬರಲೇಬೇಕು ಅಂತ ಹೇಳಿ. ನೋಡಿ, ನಮ್ಮ ಕೈಯಲ್ಲಿರೋದೇನೆಂದರೆ ಮಾಡೋದಷ್ಟೇ, ಕರ್ಮಗಳನ್ನು ಮಾಡೋದು, ಮಾಡಿ ಬಿಟ್ಬಿಡ್ಬೇಕಷ್ಟೇ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ನೋಡಿ, ನಾವು ಅತಿಯಾಗಿ ನಿರೀಕ್ಷೆಯನ್ನು ಇಟ್ಟಿರ್ತೀವಲ್ಲ, ಅಕಸ್ಮಾತ್ ಅದು ಆಗಲಿಲ್ಲ ಅಂತಂದರೆ ಇಲ್ಲೇ ನಮಗೆ ಅತಿಯಾದ ನೋವು ದುಃಖ ಶುರುವಾಗೋದು ಇಲ್ಲೇನೆ. ಹಾಗಾಗಿ ಯಾವುದೇ ಒಂದು ಕ್ರಿಯೆ ಆಗಲಿ ಅದರಲ್ಲಿ ನಾನು ಅನ್ನೋದನ್ನು ನಾವು ಯಾವತ್ತಿಗೂ ಸೇರಿಸ್ಕೋಬಾರ್ದು. ನಾನು ಅಂದರೆ ಏನು? ನಾನು ಅದನ್ನು ಮಾಡಿದ್ದೀನಿ, ಅದು ಮತ್ತೆ ನನಗೆ ಅದು ಬೇಕು, ನಾನು ಅವ್ರಿಗೆ ಅದನ್ನು ಕೊಟ್ಟಿದ್ದೀನಿ, ಅವರು ನನಗೆ ಅದನ್ನು ಕೊಡಬೇಕು, ನಾನು ಅವರನ್ನು ಹೆಚ್ಚಾಗಿ ಪ್ರೀತಿಸಿದ್ದೀನಿ, ಅವರು ನನ್ನನ್ನು ಪ್ರೀತಿಸಬೇಕು. ಈ ಥರ ಯಾವತ್ತಿಗೂ ಅನ್ಕೋಬಾರ್ದು. ನೋಡಿ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋದರೆ ನಮಗೆ ಜೀವನದಲ್ಲಿ ಆಟೋಮೆಟಿಕ್ಕಾಗಿ ಏನೇನು ಸಿಗಬೇಕು ಅದೆಲ್ಲ ಸಿಗ್ತಾ ಇರುತ್ತೆ. ನಾವು ಪ್ರಯತ್ನ ಪಡಬೇಕಷ್ಟೇ. ಆದರೆ ಪ್ರಯತ್ನ ಪಡಬೇಕು ಅಂದರೆ ಏನು ಬೇಕು? ಮನಸ್ಸು ಬೇಕು. ಮನಸ್ಸಿಗೆ ಏನು ಬೇಕು? ಇಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಬೇಕು. ಹಾಗಾಗಿ ನಾವು ಇದನ್ನು ಯಾವತ್ತಿಗೂ ಸಾಯಿಸಬಾರ್ದು.